ಸಾಗರದ ಪ್ರವಾಹಗಳು ಪ್ರಪಂಚದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಸಾಗರದ ಪ್ರವಾಹಗಳನ್ನು ನೋಡೋಣ. ಅದರಲ್ಲಿಯೂ ಅಟ್ಲಾಂಟಿಕಾ ಸಾಗರದಲ್ಲಿ ಅಟ್ಲಾಂಟಿಕಾ ಕಂಡುಬರುತ್ತೆ. ಅಟ್ಲಾಂಟಿಕಾ ಸಾಗರದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಸಾಗರಿಕ ಪ್ರವಾಹಗಳು. ಸಾಗರದ ಪ್ರವಾಹಗಳಲ್ಲಿ ಎರಡು ವಿಧ. ಸಾಗರಿಕ ಪ್ರವಾಹಗಳಲ್ಲಿ ಶೀತ ಪ್ರವಾಹ ಮತ್ತು ಉಷ್ಣ ಪ್ರವಾಹಗಳು ಕಂಡುಬರುತ್ತವೆ. ಶೀತ ಪ್ರವಾಹಗಳು ಶೀತ ಪ್ರದೇಶವಾದಂತಹ ಧ್ರುವ ಪ್ರದೇಶದಲ್ಲಿ ಕಂಡುಬರುತ್ತದೆ ಮತ್ತು ಅಲ್ಲಿಂದ ಉಗಮವಾಗುತ್ತವೆ. ಉಷ್ಣ ಪ್ರವಾಹಗಳು ಸಮಭಾಜಕ ವೃತ್ತದಲ್ಲಿ ಉಗಮ ಹೊಂದಿ ಧ್ರುವ ಪ್ರದೇಶ ಕಡೆಗೆ ಚಲಿಸುತ್ತಿರುತ್ತವೆ. ಅಟ್ಲಾಂಟಿಕಾ ಸಾಗರದಲ್ಲಿ ಪ್ರಮುಖವಾದಂತಹ ಸಾಗರಿಕ ಪ್ರವಾಹಗಳು. ಅದರಲ್ಲಿಯೂ ಉತ್ತರ ಅಟ್ಲಾಂಟಿಕಾ ಸಾಗರದಲ್ಲಿ ಕಂಡುಬರುವಂತಹ ಒಂದು ಸಾಗರಿಕ ಪ್ರದೇಶವಿದು. ಈ ಸಾಗರಿಕ ಪ್ರದೇಶದಲ್ಲಿ ಸಮಭಾಜಕ ವೃತ್ತದಿಂದ ಉತ್ತರ ಅಟ್ಲಾಂಟಿಕಾ ಪ್ರವಾಹವು ಫಸ್ಟು ಉಷ್ಣ ಪ್ರವಾಹ ಸ್ಟಾರ್ಟ್ ಆಗುತ್ತೆ. ಫ್ಲೋರಿಡಾ ಅನ್ನುವುದೊಂದು ಅಟ್ಲಾಂಟಿಕಾ ಸಾಗರದ ಉಷ್ಣ ಪ್ರವಾಹ. ಇದು ಮೆಕ್ಸಿಕೋ ಕೊಲ್ಲಿಯ ಹತ್ತಿರ ಸಾಗಿ ಯು ಎಸ್ ಎಯ ಪೂರ್ವ ಭಾಗದಲ್ಲಿ ಹಾದು ಲ್ಯಾಬ್ರಡಾರ್ ಇಲ್ಲಿ ಧ್ರುವ ಪ್ರದೇಶಗಳಲ್ಲಿ ಉಗಮಿಸಿದಂತಹ ಡೆನ್ಮಾರ್ಕ್ ಮತ್ತು ಲ್ಯಾಬ್ರಡಾರ್ ಎಂಬ ಶೀತ ಪ್ರವಾಹಗಳನ್ನು ಸಂಧಿಸಿ ಅದೇ ಮುಂದುವರೆದು ಕ್ಯಾನರಿ ಮತ್ತು ಮೆಡಿಟೇರಿಯನ್ ಮತ್ತು ನ್ಯೂ ಗಿನಿಯಾ ಎಂಬ ಶೀತ ಪ್ರವಾಹಗಳು ನಿರ್ಮಾಣಗೊಳ್ಳುತ್ತವೆ. ಈ ಕ್ಯಾನರಿ, ಮೆಡಿಟೇರಿಯನ್ ಮತ್ತು ನ್ಯೂ ಗಿನಿಯಾದಿಂದ ಸಹರಾ ಮರುಭೂಮಿಯು ನಿರ್ಮಾಣವಾಗಿರುತ್ತದೆ. ಉತ್ತರ ಅಟ್ಲಾಂಟಿಕಾದಲ್ಲಿ ಕಂಡುಬರುವಂಥ ಶೀತ ಪ್ರವಾಹಗಳು ಯಾವುವೆಂದರೆ ಗಿನಿಯಾ, ಕ್ಯಾನರಿ, ಡೆನ್ಮಾರ್ಕ್, ಲ್ಯಾಬ್ರಡಾರ್. ಇವು ಪ್ರಮುಖವಾದಂಥ ಉತ್ತರ ಅಟ್ಲಾಂಟಿಕಾದಲ್ಲಿ ಕಂಡುಬರುವಂಥ ಶೀತ ಪ್ರವಾಹಗಳು. ಮತ್ತು ಉತ್ತರ ಅಟ್ಲಾಂಟಿಕಾದಲ್ಲಿ ಕಂಡುಬರುವಂತಹ ಉಷ್ಣ ಪ್ರವಾಹಗಳು ಯಾವುವೆಂದರೆ ಒಂದು ಫ್ಲೋರಿಡಾ ಗಲ್ಫ್ ಸ್ಟ್ರೀಮ್ ಪ್ರಮುಖವಾದದ್ದು. ಇನ್ನು ದಕ್ಷಿಣ ಅಟ್ಲಾಂಟಿಕಾ ಸಾಗರದಲ್ಲಿ ಕಂಡುಬರುವಂಥ ಉಷ್ಣ ಪ್ರವಾಹಗಳು ಮತ್ತು ಶೀತ ಪ್ರವಾಹಗಳು. ಉಷ್ಣ ಪ್ರವಾಹಗಳು ಯಾವುದಂದರೆ ದಕ್ಷಿಣ ವಿಷುವತ್ ಪ್ರವಾಹ. ಇದು ಸಮಭಾಜಕ ವೃತ್ತದಲ್ಲಿ ಉಗಮಗೊಳ್ಳುತ್ತದೆ. ಈ ದಿಕ್ಕಿನಲ್ಲಿ ಚಲನೆ ಆರಂಭಿಸಿ ಬ್ರೆಜಿಲ್ ಪಕ್ಕದಲ್ಲಿ ಹಾದು ಬ್ರೆಜಿಲ್ ಎಂಬ ಸರೋವರವನ್ನು ನಿರ್ಮಾಣ ಮಾಡುತ್ತದೆ. ಅದೇ ಮುಂದುವರೆದು ಫಾಕ್ಲ್ಯಾಂಡ್ ಎಂಬುವ ಶೀತ ಪ್ರವಾಹವು ಅಟ್ಲಾಂಟಿಕಾ ಸಾಗರದಲ್ಲಿ ಕಂಡುಬರುತ್ತದೆ. ಅದೇ ಮುಂದುವರೆದು ಬೆಂಗ್ವಿಲಾ, ಇದು ಕಲಹರಿ ಮರುಭೂಮಿಯನ್ನು ನಿರ್ಮಾಣಗೊಳ್ಳುವ ಕಾರ್ಯದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಕಲಹರಿಯ ಪಕ್ಕದಲ್ಲಿ ಹಾಯ್ದು ಗ್ವಿನಿಯಾ ಎಂಬ ಸಾಗರದ ತೀರದಲ್ಲಿ ಹಾಯ್ದು ಮತ್ತೆ ಸಮಭಾಜಕ ವೃತ್ತವನ್ನು ಸೇರುತ್ತದೆ. ದಕ್ಷಿಣ ಅಟ್ಲಾಂಟಿಕಾದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಉಷ್ಣ ಪ್ರವಾಹಗಳೆಂದರೆ ದಕ್ಷಿಣ ವಿಷುವತ್ ಪ್ರವಾಹ, ಬ್ರೆಜಿಲ್ ಇಷ್ಟೇ ಉಷ್ಣ ಪ್ರವಾಹಗಳು. ಇನ್ನು ಶೀತ ಪ್ರವಾಹಗಳು ಯಾವುವೆಂದರೆ ಬೆಂಗ್ವಿಲಾ ಮತ್ತು ಫಾಕ್ಲ್ಯಾಂಡ್. ಇಷ್ಟು ದಕ್ಷಿಣ ಅಟ್ಲಾಂಟಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖವಾದಂತಹ ಶೀತ ಪ್ರವಾಹಗಳು.